ನಮ್ಮ ವಿವನ್ನ ಬಾಯಿನಿ ನೋಡ್ತಕ್ಕಂತಹ ಎಲ್ಲ ವೀಕ್ಷಕರಿಗೂ ಬೆಳಗಿನ ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಮಸ್ತೆ ದಾವಣಗೆರೆ ವಿತ್ ಅರ್ಪಿತಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ದಾರೆ, ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಇದೆ, ಅದೇ ರೀತಿ ಹೊಸ ಕಾರ್ಯದ ಎಡೆ ನಡೀತಾ ಇದ್ದೀರಾ, ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಶುಭ ಹಾರೈಕೆನ ನೀಡ್ತಾ ಇದ್ದೇನೆ. ಮೊದಲನೇದಾಗಿ ಪ್ರತಿ ಸರ್ತಿ ಹೇಳೋ ಹಾಗೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕರೆ ಮಾಡ್ತೀರಾ ದಯವಿಟ್ಟು ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡಿಬಿಟ್ಟು ಮಾತಾಡಿ, ಇಲ್ಲ ಅಂದರೆ ಟಿ ವಿಯಿಂದ ದೂರ ಬಂದುಬಿಟ್ಟು ಮಾತಾಡಿ. ನನ್ನ ವಾಯ್ಸ್ ನೀವು ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಲಿಲ್ಲ ಅಂದರೆ ನನ್ನ ವಾಯ್ಸ್ ನನಗೇ ಕೇಳೋದ್ರಿಂದ ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ, ಟೈಮ್ ಕೂಡ ಅದೇ ರೀತಿ ವೇಸ್ಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ವಿಚಾರ ಹೇಳಬೇಕು ಏನು ಅಂದರೆ, ದಯವಿಟ್ಟು ನಾವು ಕೇಳೋ ಪ್ರಶ್ನೆಗೆ 30 ಸೆಕೆಂಡಲ್ಲಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡಿ. ತಪ್ಪು ಉತ್ತರ ಕೊಟ್ಟರೆ ಮತ್ತೆ ಇನ್ನೊಂದು ಪ್ರಯತ್ನನ ಮಾಡೋ ಹಾಗಿಲ್ಲ, ಕಂಡೀಷನ್ ಬಂದುಬಿಟ್ಟು ಮತ್ತೆ ಇನ್ನೊಮ್ಮೆ ಉತ್ತರ ಕೊಡುವಂತಹ ಪ್ರಯತ್ನ ಮಾಡಬೇಡಿ. ಫಸ್ಟ್ ತಪ್ಪು ಉತ್ತರ ಆಯಿತು ಅಂದರೆ ಅಲ್ಲಿಗೆ ಆ ಪ್ರಶ್ನೆ ನಿಮಗೆ ಕೇಳಿರ್ತಕ್ಕಂಥದ್ದು ಮುಗ್ದಿದೆ ಅಂತ. ಯಾರಿಗೆಲ್ಲ ಟಿ ವಿ ನೋಡೋಕೆ ಆಗಿಲ್ಲ ನೇರ ಪ್ರಸಾರ ಕಾರ್ಯಕ್ರಮ, ನಿಮಗೋಸ್ಕರನೇ ಪ್ರತಿದಿನ ನೇರ ಪ್ರಸಾರ ಕಾರ್ಯಕ್ರಮ ಸಂಜೆ ಮರುಪ್ರಸಾರವಾಗಿ 6 ಗಂಟೆಯಿಂದ 7 ಗಂಟೆ ತನಕ ಬರ್ತಕ್ಕಂಥದ್ದು. ನೀವು ಆವಾಗ ಕೂಡ ನೋಡ್ಬೋದು. ಆವಾಗೂ ನೋಡೋಕ್ಕಾಗಿಲ್ಲ ಅಂತ ಅಂದರೆ ನಿಮಗೋಸ್ಕರನೇ ದೇವನಗರಿ ಆ್ಯಡ್ಸ್ ಅನ್ನೋ ಯೂಟ್ಯೂಬ್ ಅಕೌಂಟಲ್ಲಿ ನೀವು ಹೋಗ್ಬಿಟ್ಟು ಪ್ರತಿದಿನ ನಡೀತಕ್ಕಂತಹ ಪ್ರೋಗ್ರಾಮ್ ಅಪ್ಡೇಟ್ಸ್ನ ನೀವು ನೋಡ್ಬೋದು. ಪ್ರತಿದಿನ ನಡೆಯೋದರ ಜೊತೆಗೆ ಇದರಲ್ಲಿ ಸಾಕಷ್ಟು ಅಪ್ಡೇಟ್ಸ್ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಅಂದರೆ ದಾವಣಗೆರೆಯಲ್ಲಿ ನಡೀತಕ್ಕಂಥ ಏನೇ ಒಂದು ಕಲ್ಚರಲ್ ಈವೆಂಟ್, ಸಾಂಸ್ಕೃತಿಕ ಈವೆಂಟ್ಸ್ ಇತ್ತು ಅಂದರು ಅದನ್ನು ಸಹ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಏನು ಪ್ರತಿದಿನ ಅಪ್ಡೇಟ್ ಆಗ್ತಾ ಹೋಗುತ್ತೆ, ನೀವು ಅದನ್ನು ಪ್ರತಿಯೊಂದನ್ನು ನೀವು ನಮಸ್ತೆ ದೇವನಗರಿ ಆ್ಯಡ್ಸ್ ಅನ್ನೋ ಯೂಟ್ಯೂಬ್ ಅಕೌಂಟಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ಇವತ್ತು ಬಂದ್ಬಿಟ್ಟು ಗುರುವಾರ, ಗುರು ರಾಯರ ವಾರ. ಸೊ ರಾಯರ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ಮಾತುಗಳು, ಸಾಕಷ್ಟು ರೀತಿಯಾಗಿರ್ತದೆ. ತುಂಬ ಜನ ರಾಯರನ್ನ ನಂಬಿಕೊಂಡಿರ್ತಾರೆ, ತುಂಬ ಜನ ರಾಯರ ಬಗ್ಗೆ ತುಂಬ ವಿಚಾರಗಳನ್ನು ಸಾಕಷ್ಟು ಜನರ ಒಟ್ಟಿಗೆ ಹಂಚ್ಕೊಂಡಿರ್ತಾರೆ. ಸೊ ರಾಯರ ಒಂದು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮನ ಇವಾಗ ಪ್ರಾರಂಭ ಮಾಡೋಣ. ಮೊದಲೇದಾಗಿ ಇವತ್ತು ಸಾಕಷ್ಟು ವಿಚಾರಗಳು ಇರ್ತಕ್ಕಂಥದ್ದು ನಿಮ್ಮ ಒಟ್ಟಿಗೆ ಹಂಚ್ಕೋಬೇಕು ಅಂತಂದರೆ, ಇವತ್ತು ಸಾಕಷ್ಟು ಒಂದಿಷ್ಟು ಹಿಂಟ್ಗಳು ಕೊಡೋದಾದರೆ ಏನಪ್ಪ ಅಂತಂದರೆ, ಒಂದು ಕರೆ ಬರ್ತದೆ, ಮೊದಲೇದಾಗಿ ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ತಮ್ಮ ಹೆಸರು? ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಸರ್ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ. ಹಲೋ ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ಮೀನಾಕ್ಷಿ ಅಂತ. ಮಾ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ, ಇಲ್ಲಾಂದ್ರೆ ಟಿವಿಯಿಂದ ದೂರ ಬಂದ್ಬಿಟ್ಟು ಮಾತಾಡಿ. ಹಲೋ ನಮಸ್ತೆ ಮಾ, ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋವಂಥದ್ದಿದೆನಾ? ಇವತ್ತು ನಮ್ಮ ಮಗನ ಬರ್ತಡೆ. ನಿಮ್ಮ ಮಗನ ಹೆಸರು ಹೇಳಿಮ್ಮ. ಅಭಿಷೇಕ್ ಅಂತ. ಅಭಿಷೇಕ್ ಅವ್ರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಮ್ಮ? ಥ್ಯಾಂಕ್ ಯು ಮೇಡಮ್. ಏನ್ ಮಾಡ್ಕೊಂಡಿದ್ದಾರಮ್ಮ ಅಭಿಷೇಕ್ ಅವರು? ಮನೆಯಲ್ಲಿದ್ದಾರೆ ಮೇಡಮ್ ಅವರೇ. ಮನೇಲಿದ್ದಾರಾ? ಮಾಡಿದ್ದಾರೆ, ಮನೆಯಲ್ಲಿದ್ದಾರೆ. ಟಿಫನ್ ಆಯ್ತಮ್ಮ? ಆಯ್ತು ಮೇಡಮ್ ಅವರೇ. ಥ್ಯಾಂಕ್ ಯು ಮಾ, ಇದೇ ತರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇದ್ದೀನಿ. ಹಾ ಮೇಡಮ್ ಹೇಳಿ. ಥ್ಯಾಂಕ್ ಯು ಮೇಡಮ್ ಅವರೇ. ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಬರ್ತಿದೆ, ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಟಿಫನ್ ಆಯ್ತಾ? ಆಯ್ತು ಮೇಡಮ್, ದೋಸೆ ಮಾಡಿದ್ವಿ. ದೋಸೆ ಮಾಡಿದ್ರಿ. ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿದನಾ? ನಿಮಗೆ ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್ ಸುಧಾ ಮೇಡಮ್. ನಿಮ್ ಟಿಫನ್ ಮೇಡಮ್? ನಂದು ಟಿಫನ್ ಆಯ್ತು ಸುಧಾ ಮೇಡಮ್. ಮತ್ತೆ ಇವತ್ತು ಏನಾದರೂ ವಿಶೇಷ ಇದೆನಾ? ನಿಮ್ ಬಗ್ಗೆ ಒಂದು ಹೇಳ್ತೀನಿ ಮೇಡಮ್. ಹೇಳಿ ಮೇಡಮ್. ನಮ್ಮ ಮನಸ್ಸು ದೇವರಿಗೆ ಅರ್ಪಿತ, ನಮ್ಮ ಪೂಜೆಯು ದೇವರಿಗೆ ಅರ್ಪಿತ, ನಮ್ಮ ನೈವೇದ್ಯವು ದೇವರಿಗೆ ಅರ್ಪಿತ, ನಮ್ಮ ಸೇವೆಯು ದೇವರಿಗೆ ಅರ್ಪಿತ. ನಮಗೆ ದಿನಾಲು ಹೊಸ ಹೊಸ ರಸದೌತಣವ ಬಡಿಸುವ ಡ್ಯಾಶ್ ಮೇಡಮ್, ನೀವು ಹೇಳ್ಬೇಕು. ಅರ್ಪಿತಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸುಧಾ ಮೇಡಮ್. ತುಂಬ ಖುಷಿ ಆಗ್ತದೆ ನಿಮ್ಮ ಪ್ರೋತ್ಸಾಹ ನನಗೆ ನೋಡಿ.
ಥ್ಯಾಂಕ್ ಯು ಮೇಡಮ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಸಪೋರ್ಟಿವ್ಗೆ, ನನ್ನ ಬಗ್ಗೆ ಹೇಳಿದ್ದಕ್ಕೆ ಚೆನ್ನಾಗಿರುತ್ತೆ ಮೇಡಮ್. ಚೆನ್ನಾಗಿ ನಡೆಸ್ಕೊಡ್ತೀರಾ ಮೇಡಮ್ ಪ್ರೋಗ್ರಾಮ್ಗಳು. ಥ್ಯಾಂಕ್ ಯು ಸುಧಾ ಮೇಡಮ್. ಇವತ್ತೊಂದು ಹಾಡು ಹೇಳ್ತೀನಿ ಮೇಡಮ್. ಸುಧಾ ಮೇಡಮ್, ಆಯ್ತು ಹೇಳಿ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನಕಾರೆ ನಾನಿಂದೆ, ತೆರೆಯೋ ಬಾಗಿಲನೋ ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು, ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು, ಮಾಲಿಕೆ ದಾರುತಿ ಹೊಸ ತಂದಿಹಳು ತಾಮಸವೇಕಿನ್ನ ಸ್ವಾಮಿ, ತೆರೆಯೋ ಬಾಗಿಲನೋ ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನಕಾರೆ ನಾನಿಂದೆ, ಪೂಜಿಸಲೆಂದೇ ಹೂಗಳ ತಂದೆ. ತುಂಬಾ ಚೆನ್ನಾಗಿ ಹಾಡು ಹಾಡಿದ್ರಿ ಮೇಡಮ್. ಇದು ಯಾವ ಫಿಲ್ಮ್ ಸಾಂಗ್ ಅಂತ ತಿಳ್ಕೊಬೋದಾ? ಇದು ಹಳೆ ಫಿಲಂ ಸಾಂಗ್ ಮೇಡಮ್. ಇದು ಅದೇ ರಾಜ್ಕುಮಾರ್ ಸರ್ ಇರೋದಲ್ವಾ ಮ್ಯಾಮ್? ತುಂಬಾ ಇಷ್ಟ ಅಲ್ಲ, ಹಂಗಾಗಿ ನಾನು ಹಳೆ ಹಾಡುಗಳು ಜಾಸ್ತಿ ಇದು ಮಾಡ್ತೀನಿ ಮೇಡಮ್. ತುಂಬಾ ಚೆನ್ನಾಗಿ ಹಾಡು ಹಾಡಿದ್ರಿ ಮ್ಯಾಮ್. ನಾನು ನಿಮ್ಮ ಹಾಡಿನ ಬಗ್ಗೆ ಹೊಗಳೋದಕ್ಕೆ ಪದಗಳೇ ಸಾಲದು. ಸೊ ಇವತ್ತು ನಿಮಗೊಂದು ಪ್ರಶ್ನೆ ಕೇಳ್ಬೋದಾ? ಹಾ ಕೇಳಿ ಮೇಡಮ್. ಪ್ರಶ್ನೆ ಬಂದ್ಬಿಟ್ಟು ಒಗ್ಗಟ್ಟು ಇದು. ಹಾ ಹೇಳಿ ಮೇಡಮ್. ಇದ್ದಲು ನುಂಗುತ್ತೆ, ಹಾ ಇದ್ದಲು ನುಂಗುತ್ತಾ ಗದ್ದಲ ಮಾಡುತ್ತಾ, ಹಾ ಉದ್ದಕ್ಕೆ ಓಡುತ್ತಾ, ಹಾ ಮುಂದೆ ಸಾಗುವವ ನಾನು ಯಾರು ಅಂತ. ಟ್ರೈನ್ ಮೇಡಮ್. ರೈಲು? ಹಾ ಹೇಗೆ ಮ್ಯಾಮ್? ರೈಲು ಮೇಡಮ್. ರೈಲು ಸರಿಯಾದ ಉತ್ತರ ಸುಧಾ ಮೇಡಮ್. ತುಂಬ ಚೆನ್ನಾಗಿ ಉತ್ತರ ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸುಧಾ ಮೇಡಮ್. ನಿಮ್ಮ ಈ ಒಂದು ಪ್ರೀತಿಗೆ ನಾನು ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಆಯ್ತು ಆಯ್ತು ಮೇಡಮ್. ಎಸ್, ಇವಾಗಷ್ಟೇ ಒಂದು ಒಗ್ಗಟ್ಟು ಕೇಳಿದೆ, ಒಗ್ಗಟ್ಟಿಗೆ ಉತ್ತರ ಕೂಡ ಸಿಕ್ತು. ಸೊ ನೆಕ್ಸ್ಟ್ ಇನ್ನೊಂದು ಕರೆ ಬರ್ತಿದೆ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಟಿಫನ್ ಆಯ್ತಾ? ಹಾ ಮೇಡಮ್ ಆಯ್ತು, ನಿಮ್ದು ಆಯ್ತಾ? ನಂದು ಟಿಫನ್ ಆಯ್ತು. ಏನು ಟಿಫನ್ ಮಾಡಿದೆ ಸುಮಲತಾ ಮೇಡಮ್? ಮೇಡಮ್ ಪುಳಿಯೋಗರೆ. ಪುಳಿಯೋಗರೆ. ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋ ಅಂಥದ್ದಿದೆನಾ? ಇಲ್ಲ ಮೇಡಮ್, ಇವತ್ತು ಯಾರಿಗೂ ಶುಭಾಶಯ ತಿಳಿಸೋದಿಲ್ಲ. ಇವತ್ತೇನಾದರೂ ವಿಶೇಷ ಇದೆನಾ? ವಿಶೇಷ ರಾಯರ ವಾರ ಮೇಡಮ್. ರಾಯರ ವಾರ. ರಾಯರ ಪೂಜೆ ಆಯ್ತಾ? ಹಾ ಮೇಡಮ್ ಆಯ್ತು ನೋಡ್ರಿ, ಇವಾಗಷ್ಟೇ ಪೂಜೆ ಆಯ್ತಾ? ಹಾ. ಸೊ ಆ ರಾಯರು ನಿಮಗೆ ಒಳ್ಳೇದು ಮಾಡಲಿ ಸುಮಲತಾ ಮೇಡಮ್. ನಿಮಗೊಂದು ಪ್ರಶ್ನೆ. ಹಾ ಮೇಡಮ್ ಕೇಳಿ. ಮೊಟ್ಟೆ ಹೊಡೆಯೋ ಹಾಗಿಲ್ಲ, ಹಾ. ಕೊಡೆ ಮುಳುಗಿಸೋ ಹಾಗಿಲ್ಲ. ಮೊಟ್ಟೆ ಒಡೆಯೋ ಹಾಗಿಲ್ಲ. ಕೊಡೆ ಹಾ. ಸಾರಿ ಕೊಡ ಮುಳುಗಿಸೋ ಹಾಗಿಲ್ಲ, ಹಾ. ಬರೀ ಕೊಡೆ ತಗೊಂಡು ಬರೋ ಹಾಗಿಲ್ಲ. ಕೊಡೆನಾ? ಇನ್ನೊಂದು ಸರ್ತಿ ಹೇಳ್ತೇನೆ. ಹಾ. ಮೊಟ್ಟೆ ಹೊಡೆಯೋ ಹಾಗಿಲ್ಲ, ಓಕೆ. ಕೊಡ ಮುಳುಗಿಸೋ ಹಾಗಿಲ್ಲ, ಹಾ. ಬರೀ ಕೊಡೆ ತಗೊಂಡು ಬರೋ ಹಾಗಿಲ್ಲ. ಗಾದೆ ಮೇಡಮ್ ಇದು? ನೋ, ಇದು ಒಂದು ಒಗ್ಗಟ್ಟು ಸುಮಲತಾ ಮೇಡಮ್. ಮೊಟ್ಟೆ ಹೊಡೆಯೋ ಹಾಗಿಲ್ಲ. ಇಲ್ಲ ಮೇಡಮ್, ಐಡಿಯಾ ಇಲ್ಲ. ಗೆಸ್ ಮಾಡಿ, ಏನಾದರೂ ಇರ್ಬೋದಾ ಹೆಂಗೆ ಏರು ಅಂತ? ಕೊಡ ತೆಗೆದುಕೊಂಡು ಬರೋ ಹಾಗಿಲ್ಲ. ಹೌದು. ಛತ್ರಿನಾ ಮೇಡಮ್? ಛತ್ರಿ. ರಾಂಗ್ ಆನ್ಸರ್ ಸುಮಲತಾ ಮೇಡಮ್. ನಾನು ಅಲ್ಲೇ ಹೇಳ್ದೆ ಅಲ್ವಾ, ಕೊಡೆ ತಗೊಂಡುಕೊಂಡು ಬರೋ ಹಾಗಿಲ್ಲ ಅಂತ. ಮತ್ತೆ ಅದೇಂಗ್ ಕೊಡೆ ಆಗುತ್ತೆ? ಕೊಡೆ ನಾನು ಅದು ಕನ್ಫ್ಯೂಸ್ ಮಾಡ್ಕೊಂಡೆ ಮೇಡಮ್. ಪರವಾಗಿಲ್ಲ. ನೈಸ್ ಟ್ರೈ ಸುಮಲತಾ ಮೇಡಮ್. ನೋಡೋಣ ಯಾರಾದ್ರೂ ಉತ್ತರ ಕೊಡ್ತಾರಾ ಅಂತ. ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು ಸುಮಲತಾ ಮೇಡಮ್. ಇವತ್ತು ಯಾವ್ದಾರು ಹಾಡು ಆಡ್ತೀರಾ? ಇಲ್ಲ ಮೇಡಮ್, ಇವತ್ತು ವಾಯ್ಸ್ ಸರಿ ಇಲ್ಲ, ಶೀತ ಆಗ್ತೈತಿ, ಹಾಗಾಗಿ ಬೇಡ. ಫೈನ್, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ಓಕೆ ಮೇಡಮ್, ಥ್ಯಾಂಕ್ ಯು.
ಸೊ ನನ್ನ ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಮೊಟ್ಟೆ ಹೊಡೆಯೋ ಹಾಗಿಲ್ಲ, ಕೊಡ ಮುಳುಗಿಸೋ ಹಾಗಿಲ್ಲ, ಬರೀ ಕೊಡೆ ತಗೊಂಡು ಬರೋ ಹಾಗಿಲ್ಲ. ನೋಡೋಣ ಇದಕ್ಕೆ ಯಾರು ಉತ್ತರ ಕೊಡ್ತೀರಾ ಅಂತ. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಹಲೋ. ನೆಟ್ವರ್ಕ್ ಸರಿಯಿಲ್ಲ, ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದ್ಬಿಟ್ಟು ಮಾತನಾಡಿ ಪ್ಲೀಸ್, ದಯವಿಟ್ಟು. ಹಲೋ. ಹಲೋ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಜಯಶ್ರೀ ಅಂತಂದು. ಜಯಶ್ರೀ. ಜಯಶ್ರೀ ಅವ್ರು ಎಲ್ಲಿಂದ ಕರೆ ಮಾಡಿದ್ದೀರಾ? ದಾವಣಗೆರೆ ಚಂದ್ರಪೂರ್ಲ ನಿಟ್ವಳ್ಳಿ ಅಂತ. ಓಕೆ ಜಯಶ್ರೀ, ಟಿಫನ್ ಮಾಡಿದ್ರಾ? ಇಲ್ಲ, ಇನ್ಮೇಲೆ ಎಷ್ಟನೇ ಕ್ಲಾಸ್ ಓದ್ಕೊಂಡಿದ್ದೀರಾ? 7th ಈಗಿನ. ಇವಾಗ 7th ಸ್ಟ್ಯಾಂಡರ್ಡಾ? ಸ್ಕೂಲ್ ಇನ್ನು ಸ್ಟಾರ್ಟ್ ಆಗಿಲ್ವಾ? ಸ್ಟಾರ್ಟ್ ಆಗಿದೆ. ಹೋಗಿಲ್ವಾ ನೀವು? ಇಲ್ಲ, ನಾವು ಹೋಗಿಲ್ಲ. 7th ಸ್ಟ್ಯಾಂಡರ್ಡ್ ಇವಾಗ. ಸೊ ನಿಮಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಯಾವ್ದಾದ್ರು ಪೋಯಮ್ ಗೊತ್ತಿದೆನಾ ಕನ್ನಡದಲ್ಲಿ? ಇಲ್ಲ, ನಾವ್ ಈಗಿನ 7th ಅಲ್ಲ, ಇವಾಗಿನ 7th ಸ್ಟ್ಯಾಂಡರ್ಡ್. ನಿಮ್ಗೆ ಸ್ಕೂಲಲ್ಲಿ ಫೇವ್ರೆಟ್ ಟೀಚರ್ ಯಾರಾದ್ರೂ ಇದ್ದಾರಾ? ಇದಾರೆ. ಅವ್ರ ಹೆಸರೇನು? ಲತಾ ಮ್ಯಾಮ್ ಅಂತಂದು. ಲತಾ ಮ್ಯಾಮ್. ಯಾವ ಸಬ್ಜೆಕ್ಟ್ ತಗೋತಾರ ಅವರು? ಸೈನ್ಸ್. ಸೈನ್ಸ್. ನಿಮಗೆ ಸೈನ್ಸ್ ಸಬ್ಜೆಕ್ಟ್ ಇಷ್ಟನಾ? ಸೈನ್ಸ್ ಇಷ್ಟ ಇಲ್ಲ, ಮ್ಯಾಮ್ ಇಷ್ಟನಾ? ಮತ್ತೆ ಯಾವ ಸಬ್ಜೆಕ್ಟ್ ಅಂದ್ರೆ ನಿಮಗೆ ಇಷ್ಟ? ನಮಗೆ ಮ್ಯಾಥ್ಸ್. ಮ್ಯಾಥಮೆಟಿಕ್ಸ್ ಇಷ್ಟನಾ? ಮ್ಯಾಥ್ಸ್ ಚೆನ್ನಾಗಿ ಮಾಡ್ತೀರಾ ಪ್ರಾಬ್ಲಮ್ಸ್ ಎಲ್ಲ? ಜಯಶ್ರೀ, ಬೇಗ ತಿಂಡಿ ಮಾಡಿ, ಓಕೆನಾ? ಟೈಮ್ ಆಗಿದೆ. ಇದೇ ತರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಜಯಶ್ರೀ. ಕರೆ ಕಟ್ ಆಗ್ತದೆ, ದಯವಿಟ್ಟು ಕರೆ ಮಾಡಿದಾಗ ನಮ್ಮ ಒಟ್ಟಿಗೆ ಮಾತನಾಡಿ, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ಳಿ. ನಿಮ್ಮಲ್ಲೂ ಸಾಕಷ್ಟು ವಿಚಾರಗಳು ಇರ್ತಕ್ಕಂಥದ್ದು, ಅದು ಸಹಜವಾಗಿ ಗೊತ್ತಿರ್ತಕ್ಕಂಥದ್ದು. ಸೊ ಆ ವಿಚಾರಗಳನ್ನ ನಮ್ಮೊಟ್ಟಿಗೆ, ನಮ್ಮ ವೀಕ್ಷಕರೊಟ್ಟಿಗೆ ಹಂಚ್ಕೊಂಡಾಗ ಅವ್ರಿಗೂ ಕೆಲವೊಂದು ವಿಚಾರಗಳ ತಿಳಿಯುತ್ತೆ. ಸೊ ಟ್ರೈ ಮಾಡಿ, ಮಾತಾಡಿ, ಅದರಲ್ಲೇನು ಹೆಸಿಟೇಟ್ ಮಾಡಬೇಡಿ, ಕಾಲ್ ಕಟ್ ಮಾಡಬೇಡಿ ಅಂತ ಹೇಳ್ತೇನೆ. ಸೊ ಇದು ಈ ಯೋಜನಾ ದೀರ್ಘ. ಇನ್ನೊಂದು ಕರೆ ಬರ್ತದೆ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮಂಜುಳಾ ಮೇಡಮ್? ಹೌದು ಮೇಡಮ್. ಟಿಫನ್ ಆಯ್ತಾ ಮಂಜುಳಾ ಮೇಡಮ್? ಆಯ್ತು ಮೇಡಮ್. ಏನು ಟಿಫನ್ ಮಾಡಿದ್ರಿ ಇವತ್ತು? ಬಿಸಿಬೇಳೆ ಬಾತ್ ಮೇಡಮ್. ಬಿಸಿಬೇಳೆ ಬಾತ್. ಹೌದು. ಸೊ ನೀವು ಬಿಸಿಬೇಳೆ ಬಾತ್ ಮಾಡ್ತೀರಲ್ಲ, ಮನೇಲಿರೋ ಮಸಾಲೆನೇ ಹಾಕ್ತೀರಾ ಅಥವಾ ಹೊರಗಡೆಯಿಂದ ತರಿಸ್ತೀರಾ? ಮನೆಯಲ್ಲಿರೋದು ಹಾಕ್ತೀವಿ ಯೂಶಲಿ. ಯಾವಾಗಾದ್ರೂ ಒಂದೊಂದ್ಸಲ ಪೌಡರ್ ಹಾಕ್ತೀವಿ, MTR ಪೌಡರ್. ಮಂಜುಳಾ ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ, ಯಾಕೆ ಹುಷಾರಿಲ್ವಾ? ಇಲ್ಲ, ಅದು ಸ್ವಲ್ಪ ಫೋನಲ್ಲಿ ನಿಧಾನಕ್ಕೆ ಕೇಳಿಸುತ್ತೆ ಅಷ್ಟೇ. ಹೌದಾ ಮಂಜುಳಾ ಮೇಡಮ್? ಓಕೆ, ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋ ಅಂಥದ್ದಿದ್ದೇನಾ ಮಂಜುಳಾ ಮೇಡಮ್? ಇಲ್ಲ ಮೇಡಮ್, ಯಾರಿಗೂ ಶುಭಾಶಯ ಇಲ್ಲ. ನಿಮಗೊಂದು ಪ್ರಶ್ನೆ ಮಂಜುಳಾ ಮೇಡಮ್. ಹಾ ಮೇಡಮ್. ಆವಾಗಲೇ ಕೇಳಿರೋ ಹಾಗೆ ಮೊಟ್ಟೆ ಹೊಡೆಯೋ ಹಾಗಿಲ್ಲ, ಹಾ ಮೇಡಮ್. ಕೊಡ ಮುಳುಗಿಸೋ ಹಾಗಿಲ್ಲ, ಹಾ. ಬರೀ ಕೊಡೆ ತಗೊಂಡು ಬರೋ ಹಾಗಿಲ್ಲ. ಇದು ಒಂದು ಬಂದ್ಬಿಟ್ಟು ಒಗಟು. ಇದು ಒಗಟ. ಹೌದು. ಹಾ ಮೇಡಮ್. ಆಪ್ಷನ್ಸ್ ಇಲ್ಲ. ಮೊಟ್ಟೆ ಹೊಡೆಯೋ ಹಾಗಿಲ್ಲ, ಕೊಡ ಮುಳುಗಿಸೋ ಹಾಗಿಲ್ಲ, ಬರೀ ಕೊಡ ತಗೊಂಡು ಬರೋ ಹಾಗಿಲ್ಲ. ಅದು ಏನಂತ ಅರ್ಥ ಆಗಿಲ್ಲ ಮೇಡಮ್. ಅದ್ 2-3 ದಿನದಿಂದ ಕೇಳ್ತಿದ್ರು, ಅದನ್ನ ಅವತ್ತು ಕೇಳಿದ್ರು. ಹೌದಾ ಮೇಡಮ್? ಕೇಳಿದ್ರಾ? ಉತ್ತರ ಏನು ಅಂತ ಗೊತ್ತಾಗಿಲ್ಲ ಅದಕ್ಕೆ. ಓಕೆ, ಯಾರು ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾನು ವಿಸ್ತರಣೆ ಮಾಡಿ ಹೇಳ್ತೇನೆ ಅದಕ್ಕೆ ಉತ್ತರನ, ಓಕೆನಾ? ಹಾ ಮೇಡಮ್. ಇವತ್ತು ಯಾವ್ದಾದ್ರು ಕವನ ಹೇಳ್ತೀರಾ ಮ್ಯಾಮ್? ಇವತ್ತು ಯಾವ್ದು ನೆನಪಾಗ್ತಿಲ್ಲ ಮೇಡಮ್. ಪರವಾಗಿಲ್ಲ ಮಂಜುಳಾ ಮೇಡಮ್, ಇದೇ ತರ ನಾಳೆನು ಕರೆ ಮಾಡಿ ಕವನಗೆಲ್ಲ ಹೇಳಿ. ಹಾ ಮೇಡಮ್. ನಿಮ್ಮ ಕವನ ಕೇಳೋಕ್ಕೆ ಸದಾ ತಯಾರಿರ್ತೇವೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿರ್ತೀರಾ. ಹಾ ಮೇಡಮ್. ಥ್ಯಾಂಕ್ ಯು ಮಂಜುಳಾ ಮೇಡಮ್. ಎಸ್, ಇದು ಬಂದ್ಬಿಟ್ಟು ಚಿನಾಬ್ ಸೇತುವೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರು ಕೊಟ್ಟಿದ್ದಾರೆ, ಚಿನಾಬ್ ಸೇತುವೆ ಅಂತ. ಇನ್ನೊಂದು ಕರೆ ಬರ್ತದೆ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ. ನಮಸ್ತೆ ಮಾ, ತಮ್ಮ ಹೆಸರು? ವನ್ನಮ್ಮ. ವನ್ನಮ್ಮ ಅವರೇ, ಓಕೆ. ಟಿಫನ್ ಆಯ್ತಾ ವನ್ನಮ್ಮ ಅವರೇ? ಆತಪ್ಪ, ನಿಮ್ದು? ನಂದು ಟಿಫನ್ ಆಯ್ತು. ವನ್ನಮ್ಮ ಅವರೇ, ಎಲ್ಲಿಂದ ಕರೆ ಮಾಡ್ತಿದಾರೆ ಹೇಳಿ?
ಇಲ್ಲೇ ದಾವಣಗೆರೆಯಿಂದಮ್ಮ. ಅದೇ ಅಮ್ಮ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಒಂದೆರಡು ದಿನ ಕರೆ ಮಾಡಿರಲಿಲ್ಲಲ್ಲ ಹಾಗಾಗಿ. ಮಾಡಿಲ್ಲ, ನಾನು ದಿವಸ ಮಾಡ್ತಿದ್ದೆ ಅವ್ರು ನಮ್ಮ ಮಗ ಇದ್ದಾಗ. ಓಕೆ ಓಕೆ. ಅವ್ರ ದಿವಸ ಮಾತಾಡ್ತಿದ್ನಮ್ಮ ಅವ್ರನ್ನ. ಹೌದಾ? ಹ್ಞೂನಮ್ಮ. ನಮ್ಮವ್ರೆ ಟಿಫನ್ ಆಯ್ತಾ? ಆತಪ್ಪ. ಏನ್ ಟಿಫನ್ ಮಾಡಿದ್ರಿ? ಉಪ್ಪಿಟ್ಟು ಮಾಡಿದ್ವಮ್ಮ. ನೀವು? ನಂದು ಟಿಫನ್ ಆಯ್ತು ನಮ್ಮ ಅವರೇ, ಪುಳಿಯೋಗರೆ ಮಾಡ್ಕೊ ಬಂದೆ. ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸುವಂತದ್ದು ನಮ್ಮ ಅವರೇ? ಇಲ್ಲಮ್ಮ, ನಿನಗೆ ಗುಡ್ ಮಾರ್ನಿಂಗ್ ಹೇಳ್ತಾನೆ. ವೆರಿ ಗುಡ್ ಮಾರ್ನಿಂಗ್. ನನ್ನ ಕಡೆಯಿಂದನೂ ವೆರಿ ವೆರಿ ಗುಡ್ ಮಾರ್ನಿಂಗ್ ನಮ್ಮ ಅವರೇ. ಹ್ಞೂನಮ್ಮ. ನಮ್ಮ ಮೊಮ್ಮಗಳದ್ದು 26ಕ್ಕೆ, ಇದೇ ತಿಂಗಳು 26ಕ್ಕೆ ಬರ್ತಡೇ ಐತಿ. ಇದೇ ತಿಂಗಳ? ಇದೇ ತಿಂಗಳು 25ಕ್ಕೆ ಫೋಟೋ ಕಳ್ಸಿ ನಡೀತದಲ್ಲ? ಹಾಂ ಕಳಿಸ್ಕೊಡಿ. ಹ್ಞೂನಮ್ಮ. ನೀವು ಕಳಿಸ್ಕೊಡಿ, ನಾವು 26ಕ್ಕೆ ಅವರ ಬರ್ತಡೇನ ಡಿಸ್ಪ್ಲೇ ಮಾಡ್ತೀವಿ. ಹ್ಞೂನಮ್ಮ. ಹಾಂ ಅಮ್ಮ. ಇವತ್ತು ಯಾರಿಗಾದ್ರೂ ಮತ್ತೆ ಏನಾದ್ರೂ ಸ್ಪೆಷಲ್ ಶುಭಾಶಯಗಳಿತ್ತಾ? ಏನಿಲ್ಲಮ್ಮ, ಇವತ್ತು ರಾಘವೇಂದ್ರ ವಾರಲ್ಲ, ಅವ್ರಿಗೆ ಬೇಡ್ಕೊಳೋದು ಎಲ್ಲರೂ ನಿಮ್ಮನ್ನು ನಮ್ಮನ್ನು ಚೆನ್ನಾಗಿರ್ಲಿ ಅಂತ. ಹೌದು ಮೇಡಮ್, ಎಲ್ಲಾರನ್ನು ರಾಘವೇಂದ್ರ ಗುರುರಾಯರು ಎಲ್ಲಾರನ್ನು ಚೆನ್ನಾಗಿ ಇಟ್ಟಿರ್ಲಿ. ಹ್ಞೂನಮ್ಮ. ಥ್ಯಾಂಕ್ ಯು ನಮ್ಮ ಧನ್ಯವಾದಗಳು. ಇದೇ ತರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಆಯ್ತಾ? ಹ್ಞೂನಮ್ಮ, ಮಾಡ್ತಪ್ಪ. ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಸುಲೋಚನಮ್ಮ ಅಂತ. ಸುಲೋಚನಮ್ಮ ಅವ್ರು ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಹೊಸದುರ್ಗ ತಾಲೂಕು ಗುಡುಮೇಲಿಕೆರೆ ಅಂತ. ಓಕೆ, ಸುಲೋಚನಮ್ಮ ಅವರೇ ಮನೆಯಲ್ಲೇ ಇರ್ತೀರಾ ನೀವು? ಮನೆಯಲ್ಲಿ ಇದೀವಿ. ಏನ್ ಮಾಡ್ಕೊಂಡಿದ್ದೀರಾ ಅಂದ್ರೆ? ಏನಿಲ್ಲಮ್ಮ, ಆರಾಮ ಮನೆಯಲ್ಲಿ. ಓಕೆ. 2 ಹೆಣ್ಮಕ್ಳು ಮದುವೆ ಮಾಡ್ಕೊಟ್ಟಿದೀವಿ. ನಾನೊಬ್ಳೆ ಆರಾಮ ಮನೆಯಲ್ಲಿ ಇದ್ದೀನಿ. ಆರಾಮಾಗಿದ್ದೀರಾ? ಟಿಫನ್ ಆಯ್ತಾ ಸುಲೋಚನಮ್ಮ ಅವ್ರೆ? ಆಯ್ತಮ್ಮ. ಚಿತ್ರಾನ್ನ. ಹಾ ನಂದು ಆಯ್ತು. ಏನ್ ಮಾಡಿದ್ರಿ? ಚಿತ್ರಾನ್ನ ಮಾಡಿದ್ರಾ? ನಮ್ಮ ನಿಮ್ದು ಆಯ್ತಾ? ನಂದು ಟಿಫನ್ ಆಯ್ತು ಸುಲೋಚನಮ್ಮ ಅವ್ರೆ. ಸರ್, ನಾನು ಅವಾಗ್ಲೇ ಒಂದು ಒಗಟು ಕೇಳಿದೆ, ನಿಮಗೆ ಏನಾದ್ರೂ ಆ ಒಗಟನ್ನ ವಿಸ್ತರಣೆ ಮಾಡೋದು ಗೊತ್ತಾಯ್ತಮ್ಮ? ಇಲ್ಲ, ನೋಡ್ಲಿಲ್ಲ, ನಾವು ಒಳಗಡೆ ಇದ್ದೆ. ಇನ್ನೊಮ್ಮೆ ಪ್ರಶ್ನೆ ಕೇಳ್ಬೋದಾ? ಕೇಳಿ. ಮೊಟ್ಟೆ ಹೊಡೆಯೋ ಹಾಗಿಲ್ಲ, ಕೊಡ ಮುಳುಗಿಸೋ ಹಾಗಿಲ್ಲ, ಬರೀ ಕೊಡೆ ತಗೊಂಡು ಬರೋ ಹಾಗಿಲ್ಲ. ಬರೀ ಕೊಡ, ಕಾಯಿ. ಕಾಯಿ? ತೆಂಗಿನಕಾಯಿ. ಎಷ್ಟು ಚೆನ್ನಾಗಿ ಹೇಳಿದ್ರಿ. ಹೇಗೆ ಕಂಡಿಡಿದ್ರಿ ಇದನ್ನ? ಹೇಗೆ ಕಂಡಿಡಿದ್ರಿ? ಅದು ತೆಂಗಿನಕಾಯಿ, ಅದೇ ಬರೆದು ತಗೊಂಡಿರಂಗಿಲ್ಲ, ಕಾಲಿದಿಲ್ಲ ಅಂದ್ರೆ ನಮ್ದು ತೆಂಗಿನ ತೋಟ, ಬರೇ ತೆಂಗಿನ ಸೀಮೆ ಇಲ್ಲೆಲ್ಲ. ಓಕೆ ಓಕೆ, ಚೆನ್ನಾಗಿ ಆನ್ಸರ್ ಕಂಡಿಡಿದ್ರಿ ಮಾ. ಆಕ್ಚುಲಿ ನೀವು ಸರಿ ಉತ್ತರನಾ? ಸರಿ ಉತ್ತರ ಸುಲೋಚನಮ್ಮ ಅವರೇ. ಹೌದಾ? ಹೌದು ಹೌದು ಹೌದು. ಅದಕ್ಕೆ ಕೇಳಿದೆ ಹೇಗೆ ಕಂಡಿಡಿದ್ರಿ ಅಂತ. ಒಗಟು. ಹಾಮ. ಒಂದು ಆನೆ ಇರುತ್ತೆ. ಒಂದು ಆನೆ. ಓಕೆ. 20 ಬಾಳೆಹಣ್ಣು ಇರುತ್ತೆ. 20 ಬಾಳೆಹಣ್ಣು ಇರುತ್ತೆ. ಅದು ತಿನ್ನಕ್ ಆಗೋದಿಲ್ಲ, ಮುಂದೆ ಇದ್ರು ತಿನ್ನಕ್ ಆಗೋದಿಲ್ಲ. ಇದು ಫನ್ನಿ ಒಗಟಲ್ವಾ? ಇದು ತಮಾಷೆ ಆಗಿದೆ ಅಲ್ವಾ ಒಗಟು ಅಂತ ಕೇಳಿದೆ. ಆ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತಾ? ಕರೆಕ್ಟ್. ತುಂಬಾ ಚೆನ್ನಾಗಿ ಫನ್ನಿ ಒಗಟು ಕೇಳ್ತೀರಮ್ಮ. ತುಂಬಾ ಚೆನ್ನಾಗಿತ್ತು ನಿಮ್ಮ ಪ್ರಶ್ನೆ. ಹೌದಾ? ಹೌದು. ಆಯ್ತು. ಇದೇ ತರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಒಗಟುಗಳನ್ನ ಕೇಳಿ, ನಾವು ಕೇಳೋ ಒಗಟುಗಳಿಗೆ ಉತ್ತರವನ್ನ ಕೊಡಿ ಮ್ಯಾಮ್. ಆಯ್ತು ಆಯ್ತು. ಧನ್ಯವಾದಗಳು ಸುಲೋಚನಮ್ಮ ಅವರ. ನಮಸ್ಕಾರ. ನೋಡಿ ಎಷ್ಟು ಫನ್ನಿಯಾಗಿ ಒಗಟಿದೆ. ಒಂದು ಆನೆ ಇರುತ್ತೆ, ಅದ್ರ ಮುಂದೆ 20 ಬಾಳೆಹಣ್ಣು ಇರುತ್ತೆ, ಬಟ್ ಆ ಆನೆ ಏನು ಬಾಳೆಹಣ್ಣನ್ನ ತಿನ್ನಲ್ಲ. ರೀಸನ್ ಏನು? ಪ್ಲಾಸ್ಟಿಕ್ ಬಾಳೆಹಣ್ಣು ಆಗಿರುತ್ತೆ. ಸೊ ನೀವು ಇದೇ ಥರ ಫನ್ನಿಯಾದ ಒಂದು ಒಗಟುಗಳನ್ನ ಕೇಳ್ಬೋದು, ಜೋಕ್ಸ್ಗಳನ್ನ ಸಹ ಹೇಳ್ಬೋದು. ಅದೇ ರೀತಿ ನಾವು ಕೇಳೋವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೋದು. ಸೊ ಆವಾಗಲೇ ಕೇಳಿರೋ ಒಗಟು ಬಂದ್ಬಿಟ್ಟು ಮೊಟ್ಟೆ ಹೊಡೆಯೋ ಹಾಗಿಲ್ಲ, ಕೊಡ ಮುಳುಗಿಸೋ ಹಾಗಿಲ್ಲ, ಬರೀ ಕೊಡೆ ತಗೊಂಡು ಬರೋ ಹಾಗಿಲ್ಲ ಅಂತಂದು. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ತೆಂಗಿನಕಾಯಿ ಅಂತ. ಸೊ ಉತ್ತರ ಹೇಳಿದ್ಮೇಲೆ ಇದು ವಿಸ್ತರಣೆ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೇನೆ. ಇದು ಕರೆ ಬರ್ತಿದೆ, ನೋಡೋಣ. ಜೈ ಆಂಜನೇಯ. ವಿನಯ್ ಸರ್, ಟಿಫನ್ ಆಯ್ತಾ? ಆಗ್ಬೇಕು. ಇವತ್ತು ಒಂದು ಪ್ರಶ್ನೆ ವಿನಯ್ ಸರ್. ಹೇಳಿ ಮೇಡಮ್. ಹುಟ್ಟುತ್ತಲೇ ಹುಡುಗ, ತಲೆಗೆ ಟೋಪಿ ಹಾಕಿರ್ತಾನೆ, ಯಾರಿರ್ಬೋದು? ಒಗ್ಗಟ್ಟು. ಇದಕ್ಕೆ ಆಪ್ಷನ್ಸ್ ಇಲ್ಲ. ಹುಟ್ಟುತ್ತಲೇ ಹುಡುಗ ತಲೆಗೆ ಟೋಪಿ ಹಾಕಿರ್ತಾನೆ ಅಂತ.
ಹ್ಮ್ ಯಾರಿರ್ಬೋದು? ಬದ್ನೆಕಾಯಿ. ಬದನೆಕಾಯ? ಬದನೆಕಾಯಿ ಟೋಪಿ ಇರುತ್ತಾ? ಹೌದು, ಹೇಗೆ? ಟೋಪಿ ಇರುತ್ತಲ್ಲ ಮೇಡಮ್ ಮೇಲೆ. ಹೌದೌದು, ಆಬ್ವಿಯಸ್ಲಿ ರೈಟ್ ಆನ್ಸರ್ ಸರ್. ಬಟ್ ಸ್ಟಿಲ್ ಕೇಳಿದೆ ನಾನು ಹಾ ಹಾ ಹಾ. ಹೇಗೆ ಹೇಳ್ತೀರಂತ. ಏನು ಸರ್ ಇವತ್ತು ಸ್ಪೆಷಲ್ ಟಿಫನ್? ಕ್ಯಾಪ್ಸಿಕಮ್ ಉಪ್ಪಿಟ್ಟು ಮೇಡಮ್. ಹೇಳಿ. ಕ್ಯಾಪ್ಸಿಕಮ್ ಉಪ್ಪಿಟ್ಟು. ಕ್ಯಾಪ್ಸಿಕಮ್ ಉಪ್ಪಿಟ್ಟು. ಏನು ಅಮ್ಮ ಮಾಡಿಕೊಟ್ರಾ? ಹಾ ಮೇಡಮ್, ಮಾಡ್ಕೊಡ್ತಾರೆ. ನಾರ್ಮಲ್ ಉಪ್ಪಿಟ್ಟು ಹೇಗೆ ಮಾಡ್ತಾರೆ ಹಾಗೆ ಮಾಡಿ ಕ್ಯಾಪ್ಸಿಕಮ್ ಹಾಕಿರ್ತಾರೆ ಅಥವಾ ಏನಾದ್ರು ಡಿಫ್ರೆಂಟ್ ಆಗಿದ್ದಾನ? ಇಲ್ಲ ಮೇಡಮ್, ಎಲ್ಲ ಹಾಕಿರ್ತಾರೆ. ಕ್ಯಾಪ್ಸಿಕಮ್ ಆಮೇಲೆ ಕಳ್ಸ್ಬಿಡ್ತಾರೆ ಮೇಡಮ್ ಮಾಡಾದ್ಮೇಲೆ. ಮಾಡಾದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ತಾರಾ? ಅಮ್ಮ ಮಾಡ್ತಾರೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಓಕೆ ಓಕೆ ಫೈನ್. ಥ್ಯಾಂಕ್ ಯು ವಿನಯ್ ಸರ್, ಸರಿಯಾದ ಉತ್ತರ ಕೊಟ್ರಿ ಮೇಡಮ್. ಸರ್. ಇವತ್ತು ಯಾರಿಗಾದ್ರೂ ವಿಶೇಷ ಪ್ರಶ್ನೆ ಮೇಡಮ್. ಹೇಳಿ ಸರ್. ನಿಮ್ಗೊಂದು ಪ್ರಶ್ನೆ ಮೇಡಮ್. ಹೇಳಿ. ಕಾಲಿಲ್ಲದು ಸರಸರ ಓಡ್ತಾನೆ. ಕಾಲಿಲ್ಲ ಸರಸರ ಓಡ್ತಾನೆ. ಇನ್ನೊಂದ್ಸತಿ ಕೇಳಿ. ಕಾಲಿಲ್ದನು ಸರಸರ ಓಡ್ತಾನೆ. ಕಾಲಿಲ್ಲ ಸರಸರ ಹೊಡ್ತಾನೆನಾ? ಹಾವು. ಕರೆಕ್ಟಾ? ಸುಮ್ಮನೆ ಗೆಸ್ ಮಾಡಿದೆ ಸರ್, ನೀವು ಹೇಳಿದ್ರಲ್ಲ ಹಾಗೆ. ಕರೆಕ್ಟ್ ಮೇಡಮ್, ಕರೆಕ್ಟ್. ಥ್ಯಾಂಕ್ ಯು ಮೇಡಮ್. ಕಂಪ್ಯೂಟರ್ ಕಲ್ತಿದ್ರೆ ಮೇಡಮ್? ಕಂಪ್ಲೀಟಾಗಿ ಕಲ್ತಿಲ್ಲ ಸರ್, ಬೇಸಿಕ್ಸ್ ಮಾತ್ರ ಗೊತ್ತಿರೋದು. ಅಲ್ಲ, ಕಂಪ್ಯೂಟರ್ ಕಲ್ತಿದ್ಯಾ? ಕಂಪ್ಯೂಟರ್ ಕಂಡಿದ್ದ ಇವರು, ಇದು ಚಾರ್ಲ್ಸ್ ಬ್ಯಾಬೇಜ್. ಕರೆಕ್ಟ್ ಮೇಡಮ್, ಫೈನಲ್. ಕರೆಕ್ಟಾ? ಸ್ವಲ್ಪ ನೆನಪಿದೆ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ವಿನಯ್ ಸರ್. ಇದೇ ಥರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸೊ ಸಮ್ಟೈಮ್ಸ್ ನನಗೂ ಕ್ವಶನ್ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸಡನ್ನಾಗಿ ಗೆಸ್ ಮಾಡಿರ್ತಕ್ಕಂಥ ಉತ್ತರ ಕಾಲಿಲ್ಲ ಸರಸರ ಓಡ್ತಾನೆ ಹಾಗು ಅನ್ನೋದೊಂದು. ಎಸ್, ಮತ್ತೊಂದು ಪ್ರಶ್ನೆ ನಿಮಗೆ ತಯಾರಿದೆ. ಯಾರು ಕರೆ ಮಾಡ್ತಾರೆ ಅವರಿಗೆ ಮಾತ್ರ ಆ ಪ್ರಶ್ನೆನ ಕೇಳ್ತಾರೆ. ನೋಡೋಣ ಯಾರು ಕರೆ ಮಾಡ್ತಾರೆ ಅಂತ. ಈಗಷ್ಟೇ ಹೇಳ್ತಾ ಇದ್ದ ಏನು ಒಂದು ಕೆಲಸದ ವಿಚಾರವಾಗಿ ಹೇಳ್ತಾ ಇದ್ದೆ. ಈಗಷ್ಟೇ ನಿಮಗೆ ಯಾರೆಲ್ಲ ಅಪ್ರೆಂಟಿಸ್ಶಿಪ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಏನು ಅಂತ ಇನ್ನೊಂದು ಕರೆ ಬರ್ತಿದೆ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂದರೆ ಟಿವಿಯಿಂದ ಸ್ವಲ್ಪ ದೂರ ಬಂದು ಮಾತಾಡಿ. ಓಕೆ ಮೇಡಮ್, ಓಕೆ. ಸರ್ ತಮ್ಮ ಹೆಸರು? ಯೋಗರಾಜ್ ಅಂತ ಹೇಳಿ. ಯೋಗರಾಜ್ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್ ಇಲ್ಲೇ ದಾವಣಗೆರೆ ಹಳ್ಳಿಕೆರೆ ಅಂತೇಳಿ. ಹಳ್ಳಿಕೆರೆ. ಯೋಗರಾಜ್ ಸರ್ ಏನು ಮಾಡ್ಕೊಂಡಿದ್ದೀರಾ? ಮೇಡಮ್ ನಮ್ದು ವಿಶ್ವಬಂಧು ಆಗ್ರೋ ಟ್ರೇಡರ್ಸ್ ಅಂತ ಒಂದು ಗೊಬ್ಬರದ ಅಂಗಡಿ ಇದೆ. ಗೊಬ್ಬರದ ಅಂಗಡಿ ಇದೆ, ಓಕೆ. ಬೀಜ ಗೊಬ್ಬರ ಮತ್ತೆ ರೈತರಿಂದ ಬೈಬ್ಯಾಕ್ ಮಾಡ್ತೀವಿ, ಮೆಕ್ಕೆಜೋಳ ರಾಗಿನ. ಓ ಹೌದಾ? ಹಾಂ. ಟಿಫನ್ ಆಯ್ತಾ ಸರ್ ಇವತ್ತು? ಟಿಫನ್ ಅಲ್ಲ ಮೇಡಮ್, ಊಟ ಏನು ಮಾಡಿದ್ರಿ? ಮಮ್ಮಿ ಮಾಡಿದ ರೊಟ್ಟಿ ಜೋಳಿಗೆ ಪಲ್ಯ. ರೊಟ್ಟಿ ಜೋಳಕ್ಕೆ ಪಲ್ಯ. ಹಾ. ಬೆಳಗ್ಗೆ ಪೌಷ್ಟಿಕ ಆಹಾರ ಅಲ್ವಾ? ಹೌದು, ಹಳ್ಳಿ ಕಡೆ ಎಲ್ಲ ಅದೇ ಪೌಷ್ಟಿಕ ಆಹಾರ. ಹೌದೌದು, ಭಾಳ ಬೆಟರ್ ಸರ್ ಅದು ಆ್ಯಕ್ಚುಲಿ. ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿದ್ದೇನಾ ಸರ್? ಶುಭಾಶಯ ಏನಿಲ್ಲ ಮೇಡಮ್. ಓಕೆ, ನಿಮಗೊಂದು ಪ್ರಶ್ನೆ ಕೇಳ್ಬೋದಾ? ಹೇಳಿ ಮೇಡಮ್, ಕೇಳಿ. ಇದು ಬಂದ್ಬಿಟ್ಟು ಒಗ್ಗಟ್ಟು. ಇವತ್ತು ಪೂರ್ತಿ ಒಗ್ಗಟ್ಟನ್ನೇ ಕೇಳ್ತಾ ಇರೋದು. ಹೇಳಿ. ಗೋಡೆ ಗುದ್ದಪ್ಪ ನಿದ್ದೆಯಲ್ಲಿ ನಿದ್ದೆ ಇಲ್ಲದ ನೀನಿದ್ದಲ್ಲಿ ನಿದ್ದೆ ಇಲ್ಲಪ್ಪ. ಗೋಡೆ ಗುದ್ದಪ್ಪ ನೀನಿದ್ದಲ್ಲಿ ನಿದ್ದೆ ಇಲ್ಲಪ್ಪ, ಏನಿರ್ಬೋದು? ಗೋಡೆ ಗುದ್ದಪ್ಪ ನೀನಿದ್ದಲ್ಲಿ ನಿದ್ದೆ ಇಲ್ಲಪ್ಪ. ನೀನಿದ್ದಲ್ಲಿ ನಿದ್ದೆ ಇಲ್ಲಪ್ಪ. ಎನಿ ಗೆಸ್ ಸರ್? ಇಲ್ಲ ಮೇಡಮ್, ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ನೋಡೋಣ ಯಾರಾದ್ರೂ ಉತ್ತರ ಕೊಡ್ತಾರಾ ಅಂತ. ಓಕೆನಾ? ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ. ಸೊ ಇದೊಂದು ಬೆಟರ್ ಆಪರ್ಚುನಿಟಿ ಬಂದಿರತಕ್ಕಂಥದ್ದು. ಇನ್ನೊಂದು ಕರೆ ಬರ್ತಿದೆ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್, ಸ್ವಲ್ಪ ಜೋರಾಗಿ ಮಾತಾಡಿ. ತಮ್ಮ ಹೆಸರು? ಶ್ರುತಿ ಅಂತ. ಶ್ರುತಿ ಅವರು ಎಲ್ಲಿಂದ ಕರೆ ಮಾಡಿದ್ದೀರಾ? ದಾವಣಗೆರೆ ಮ್ಯಾಮ್. ದಾವಣಗೆರೆಯಿಂದ. ಏನು ಮಾಡ್ಕೊಂಡಿದ್ದೀರಾ ಶ್ರುತಿ ಅವರೇ? ಜಾಬ್ಗೆ ಹೋಗ್ತಾ ಇದ್ದೆ. ಜಾಬ್ಗೆ ಹೋಗ್ತಿದ್ದೀರಾ? ಎಲ್ಲಿ ಹೋಗ್ತಿದ್ದೀರಾ? ನಾವು ಶೋರೂಮ್ಗೆ ಜಾಬ್ಗೆ ಹೋಗ್ತಿದ್ದೀರಾ? ಹಾಂ ಮ್ಯಾಮ್. ಟಿಫನ್ ಆಯ್ತಾ ಶ್ರುತಿ ಅವರೇ? ಆಯ್ತು ಮ್ಯಾಮ್. ನಿಮ್ಮದು? ನಂದು ಟಿಫನ್ ಆಯಿತು. ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅವರೇ. ಸೊ ನಿಮ್ಮ ಒಂದು ಪ್ರೋತ್ಸಾಹದಿಂದನೇ ನಾವು ಇಷ್ಟು ಚೆನ್ನಾಗಿ ಮಾತಾಡೋಕ್ಕಾಗೋದು. ನೀವೇ ಆ್ಯಕ್ಚುಲಿ ಪ್ರತಿದಿನ ನೀವು ಕಾಲ್ ಮಾಡೋ ನಮಗೆ ಒಂಥರ ಎನರ್ಜಿ ಬೋಸ್ಟರ್, ಗೊತ್ತಾ?
ಹೌದು ಮ್ಯಾಮ್. ನೀವು ಟ್ರೈ ಕರೆ ಮಾಡ್ತೀವಿ ಮ್ಯಾಮ್, ಕನೆಕ್ಟ್ ಆಗಲ್ಲ ಬೇಗ. ಹೌದಾ ಮ್ಯಾಮ್, ಅದೇ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರುತ್ತೆ, ಕರೆ ಮಾಡ್ತಾ ಇರ್ತಾರಲ್ವಾ. ಹಾ ಮ್ಯಾಮ್. ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದೇನಾ ಶ್ರುತಿ ಮ್ಯಾಮ್? ಯಾರಿಗೂ ಇಲ್ಲ ಮ್ಯಾಮ್, ಆ ಥರ ಏನಿಲ್ಲ. ಓಕೆ ಹಾ ಮ್ಯಾಮ್. ಮ್ಯಾಮ್, ನಿಮಗೊಂದು ಒಗಟು ಕೇಳ್ಬೋದಾ? ಹಾ ಮ್ಯಾಮ್. ಹಾ ಕೇಳಿ ಮ್ಯಾಮ್. ಆವಾಗಲೇ ಕೇಳಿದೆ, ಗೋಡೆ ಗುದ್ದಪ್ಪ ನೀನಿದ್ದಲ್ಲಿ ನಿದ್ದೆ ಇಲ್ಲಪ್ಪ ಅಂತ ಏನಿರ್ಬೋದು ಅಂತ ಗೆಸ್ ಮಾಡ್ತೀರಾ? ಗೋಡೆ ಗುದ್ದಪ್ಪ ನೀನಿದ್ದಲ್ಲಿ ನಿದ್ದೆ ನಿದ್ದೆ ಇಲ್ಲಪ್ಪ. ಇಲ್ಲಪ್ಪ. ಏನ್ ಮ್ಯಾಮ್ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ನೋಡೋಣ ಯಾರಾದ್ರೂ ಉತ್ತರ ಕೊಡ್ತಾರಾ ಅಂತ. ಓಕೆನಾ? ಓಕೆ ಮ್ಯಾಮ್. ಥ್ಯಾಂಕ್ ಯು ಶ್ರುತಿ ಮ್ಯಾಮ್, ಇದೇ ಥರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ. ಸೊ ನನ್ನ ಪ್ರಶ್ನೆ ಬಂದ್ಬಿಟ್ಟು ಗೋಡೆ ಗುದ್ದಪ್ಪ ನೀನಿದ್ದಲ್ಲಿ ನಿದ್ದೆ ಇಲ್ಲಪ್ಪ ಅಂತ. ನೋಡೋಣ ಯಾರು ಉತ್ತರ ಕೊಡ್ತಾರೆ ಅಂತ. ಇನ್ನೊಂದು ಕರೆ ಬರ್ತಿದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಉತ್ತರ ಸಿಗ್ತಾ ವಿನಯ್ ಸರ್? ಜಗಣಿ ಮೇಡಮ್. ಸರಿಯಾದ ಉತ್ತರ ವಿನಯ್ ಸರ್. ಎಷ್ಟು ಚೆನ್ನಾಗಿ ಉತ್ತರಗಳನ್ನ ಕಂಡುಹಿಡಿತೀರಲ್ಲ ಅಂತ. ಮೇಡಮ್, ಕೆಲವೊಂದು ಗೊತ್ತಿರ್ತವೆ. ಓಕೆ, ಮತ್ತೆ ಯಾವ್ದಾದ್ರು ಹೋಗೋಟ್ಟು ಕೇಳೋದಿದೆ ವಿನಯ್ ಸರ್? ಇಲ್ಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಚೆನ್ನಾಗಿ ಉತ್ತರ ಕೊಟ್ರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್, ಆವಾಗಲೇ ಹೇಳ್ತಾ ಇದ್ದೆ ಒಂದಿಷ್ಟು ಯೋಜನೆಗಳು ಬಂದಿರತಕ್ಕಂಥದ್ದು. ಅದರಲ್ಲಿ ಯಾರೆಲ್ಲ ಮನೇಲಿದ್ದೀರಿ? ಇನ್ನೊಂದು ಕರೆ ಬರ್ತಿದೆ, ನೋಡೋಣ. ನಮಸ್ತೆ ದಾವಣಗೆರೆ. ಕರೆ ಕಟ್ಟಾಯಿತು. ಯಾರೆಲ್ಲ ಇವಾಗ ಆವಾಗಲೇ ಹೇಳ್ದಂಗೆ ಅಪ್ರೆಂಟಿಶಿಪ್ಪಲ್ಲಿ ಕೆಲಸಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಏನಾದ್ರು ಇತ್ತು ಅಂದರೆ ದಯವಿಟ್ಟು ಮುಂದಿನ ಶುಕ್ರವಾರ ಅಂದರೆ 20ನೇ ತಾರೀಕು ಒಳಗಡೆ ಈ ಒಂದು ಕೆಲಸಕ್ಕೆ ನೋಂದಣಿ ಮಾಡಿಸ್ಕೊಳ್ಳೋದಕ್ಕೆ ಆವಾಗಲೇ ಹೇಳಿರ್ತಕ್ಕಂಥದ್ದು https:// ಬಂದುಬಿಟ್ಟು nats.education.gov.in ಮತ್ತು ಬಂದು student/registration ಅಂತ ಇರುತ್ತೆ. ಭರ್ತಿ ಮಾಡೋದಕ್ಕೋಸ್ಕರನೇ ಇನ್ನೊಂದು ವೆಬ್ಸೈಟ್ ಇದೆ, ಹೇಳ್ತೇನೆ. ಒಂದು ಕರೆ ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ಕರೆ ಕಟ್ಟಾಯಿತು. ಸೊ ಇದು ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ನಾನು ಹೇಳಿದ ವೆಬ್ಸೈಟ್ ಬಂದುಬಿಟ್ಟು. ಇನ್ನೊಂದು ಆ ಅರ್ಜಿನ ಭರ್ತಿ ಮಾಡಬೇಕು, ಅರ್ಜಿ ಫಾರ್ಮ್ ಫಿಲಪ್ ಮಾಡಬೇಕು ಅಂದರೆ https:// ಬಂದುಬಿಟ್ಟು bfsissc.comಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಭರ್ತಿ ಮಾಡ್ಬೋದು. ಇನ್ನೊಂದು ಕರೆ ಬರ್ತದೆ, ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ಕರೆ ಕಟ್ಟಾಯಿತು. ಕಾಲ್ ಮಾಡಿದಾಗ ಸ್ವಲ್ಪ ಹುಷಾರಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ತುಂಬ ಸರ್ತಿ ಕಾಲ್ ಮಾಡಿರ್ತೀರ ಪಾಪ, ಅದೇ ಸಮಯಕ್ಕೆ ಕಾಲ್ ಕಟ್ಟಾಗುತ್ತೆ. ಮತ್ತು ಯಾರು ಬೇರೆ ಟ್ರೈ ಮಾಡಿದಾಗ ಮತ್ತೆ ಏನಾಗುತ್ತೆ, ನಿಮಗೆ ಕಾಲ್ ಕನೆಕ್ಟ್ ಆಗಲ್ಲ. ಸೊ ಇದಕ್ಕೆ ಭರ್ತಿ ಮಾಡೋದಕ್ಕೋಸ್ಕರನೇ ಬೇರೆ ವೆಬ್ಸೈಟ್ ಇದೆ. ನೀವು ನೋಂದಣಿ ಮಾಡ್ಕೋಬೇಕು ಅಂದರೆ ಬೇರೆ ವೆಬ್ಸೈಟ್ ಇದೆ. ಇದನ್ನು ಗಮನ ಹರಿಸ್ಬಿಟ್ಟು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೋಂದಣಿ ಹಾಗೂ ಭರ್ತಿ ಮಾಡಿಸ್ಕೊಳ್ಳಿ. ಇನ್ನೊಂದು ಕರೆ ಬರ್ತಿದೆ, ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ದಯವಿಟ್ಟು ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ದಯವಿಟ್ಟು ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಯಾರು ಕರೆ ಮಾಡ್ತಾರೆ ಅವರು ಸಾಕಷ್ಟು ಜನ ಕರೆ ಪ್ರಯತ್ನ ಪಡ್ತಿರ್ತಾರೆ. ನಿಮಗೆ ಗೊತ್ತು, ಟ್ರೈ ಮಾಡಿದೆ ಸಿಗ್ಗಿಲ್ಲ ಅಂತ ಹೇಳ್ತಿರ್ತಾರೆ. ಮ್ಯೂಟ್ ಮಾಡಿಬಿಟ್ಟು ನಮ್ಮೊಟ್ಟಿಗೆ ಮಾತನಾಡಿ. ಇನ್ನೊಂದು ಕರೆ ಬರ್ತದೆ, ನೋಡೋಣ. ನಮಸ್ತೆ ದಾವಣಗೆರೆ. ಕರೆ ಮಾಡಿದಾಗ ಕಾಲ್ನ ರೆಕಾರ್ಡ್ ಮಾಡ್ತಕ್ಕಂಥದ್ದು ಆ ಥರ ಎಲ್ಲ ಮಾಡಬೇಡಿ. ಸೊ ಎಸ್, ಕರೆ ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ, ತಮ್ಮ ಹೆಸರು? ಮನೋಜ್ ಅಂತ ಮ್ಯಾಮ್. ಮನೋಜ್ ಅವರೇ, ಏನು ಮಾಡ್ಕೊಂಡಿದ್ದೀರಾ? ನಾವು BCA ಫೈನಲ್ ಇಯರ್ ಮ್ಯಾಮ್. ಮೊನ್ನೆ ರೀಸೆಂಟಾಗಿ ಕಾಲ್ ಮಾಡಿದ್ರಿ. ಎಸ್ ಮ್ಯಾಮ್. ಮನೋಜ್ ಅವರೇ, ನಿಮ್ಮ ಒಗ್ಗಟ್ಟಿಗೆ ನನಗೆ ಆ್ಯಕ್ಚುಲಿ ಉತ್ತರ ಸಿಕ್ಕಿಲ್ಲ ಮ್ಯಾಮ್. ಅದು ಕೀಬೋರ್ಡಾ? ಎಸ್ ಮ್ಯಾಮ್. ಓಕೆ, ಆ ಒಗ್ಗಟ್ಟು ಹೇಳಿ. ಇನ್ನೊಂದು ಸರ್ತಿ ಕ್ವೆಶನ್ ಹೇಳಿ. ನಾನು ಕೀಗಳನ್ನು ಹೊಂದಿದ್ದೇನೆ, ಆದರೆ ಬೀಗಗಳಿಲ್ಲ. ಓಕೆ, ಇವಾಗ ಫ್ಲ್ಯಾಶ್ ಆಯಿತು ಮನೋಜ್ ಅವರೇ. ಎಸ್ ಮ್ಯಾಮ್. ನೈಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೊಂದು ಪ್ರಶ್ನೆ ಕೇಳ್ಬೋದಾ? ಎಸ್ ಮ್ಯಾಮ್. ಪ್ರಶ್ನೆ ಇವತ್ತು ಆ್ಯಕ್ಚುಲಿ ಒಗ್ಗಟ್ಟು. ಎಸ್ ಮ್ಯಾಮ್. ಖ ಬರೋನಿಗೆ ಎಸ್ ಮ್ಯಾಮ್. ಬಾಲದಲ್ಲಿ ಕತ್ತಿ. ಗೊತ್ತಾಗ್ತಿಲ್ಲ ಮ್ಯಾಮ್. ಪರವಾಗಿಲ್ಲ, ಇನ್ನೊಂದು ಪ್ರಶ್ನೆ ಇದೆ. ಎಸ್ ಮ್ಯಾಮ್. ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡುತ್ತಾನೆ. ಚಪ್ಪಲಿ ಇರ್ಬೋದಾ ಮ್ಯಾಮ್? ನೋ, ದೇಶವೆಲ್ಲ ಸುತ್ತಾಡುತ್ತಾನೆ.
ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡ್ತಾನೆ. ನ್ಯೂಸ್ ಪೇಪರ್ ಅಲ್ಲ, ಇನ್ನೊಂದಿದೆ. ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಒಂದೇ ಟ್ರೈ ಇರುತ್ತೆ. ಮತ್ತೆ ಇವತ್ತೇನಾದ್ರು ಹೋಗ್ಬಿಟ್ಟು ಕೇಳೋದಿದ್ದಾನ ಮನೋಜ್ ಅವರೇ? ಮ್ಯಾಮ್ ಒಂದು ಕ್ವಶನ್ ಮ್ಯಾಮ್. ಓಕೆ ಹೇಳಿ. ನಾನು ಶೂಟ್ ಮಾಡುತ್ತೇನೆ, ನಾನು ಯಾರನ್ನು ಸಾಯಿಸುವುದಿಲ್ಲ. ಶೂಟ್ ಮಾಡುತ್ತೇನೆ, ಯಾರನ್ನೂ ಸಾಯಿಸೋದಿಲ್ಲನಾ? ಹಾ. ಟ್ರೈ ಮಾಡೋಣ, ಬಟ್ ಲಿಟರಲಿ ಸದ್ಯಕ್ಕೆ ಗೊತ್ತಾಗ್ತಿಲ್ಲ. ಅದನ್ನ ಡೈಲಿ ಯೂಸ್ ಮಾಡ್ತೀವಿ ಮ್ಯಾಮ್. ಶೂಟ್ ಮಾಡ್ತೀವಿ. ನಾವು ಫೋನ್ ಹಿಂದ್ಗಡೆನೆ ಇರುತ್ತೆ ಕ್ಯಾಮ್ರಾ. ಹಾ, ಎಸ್ ಮ್ಯಾಮ್. ಎಷ್ಟು ಈಸಿಯಾಗಿ ಇಂಟು ಕೊಟ್ರಿ, ನಾನು ಹಾಗೆ ಆನ್ಸರ್ ಮಾಡಿದೆ. ಮನೋಜ್ ಅವರೇ, ನೀವು ಮುಂದೆ ಏನಾಗಬೇಕು ಅಂತ ಇದ್ದೀರಾ? ನಾವು MCA ಮಾಡ್ಬೇಕಂತಿದ್ದೀವಿ. MCAನಾ? ಯಾವ ಕಾಲೇಜಲ್ಲಿ? ಮ್ಯಾಮ್ ಇಲ್ಲೇ. ದಾವಣಗೆರೆಯಲ್ಲೇ? ಎಸ್ ಮ್ಯಾಮ್. ದಾವಣಗೆರೆಯಲ್ಲಿ ಇವಾಗ ಯಾವ ಕಾಲೇಜಲ್ಲಿ ಔಟ್ಪುಟ್ ಆಗಿ ಫೈನಲ್ ಇಯರ್ ನೀವು? ನಮ್ದು CV ರಾಮನ್ ಕಾಲೇಜ್ ಮ್ಯಾಮ್. CV ರಾಮನ್ ಕಾಲೇಜ್. ಓಕೆ ಗೊತ್ತಾಯ್ತು ಮನೋಜ್ ಅವರೇ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಹೈಯರ್ ಸ್ಟಡೀಸ್. ಥ್ಯಾಂಕ್ ಯು ಮನೋಜ್ ಅವರೇ. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಎಸ್, ಯಾರಿಗೆಲ್ಲ ಅಪ್ರೆಂಟಿಸ್ಶಿಪ್ ವರ್ಕ್ ಇದೆ, ಸೊ ಇದನ್ನು ನೀವು ಟ್ರೈ ಮಾಡ್ಬೋದಾಗಿದೆ. ಇನ್ನೊಂದು ಕರೆ ಬರ್ತಿದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ಚೈತ್ರ. ಚೈತ್ರ ಅವರೇ, ಸ್ವಲ್ಪ ಟಿವಿಯಿಂದ ದೂರ ಬನ್ನಿ, ಇಲ್ಲ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ. ನನ್ನ ವಾಯ್ಸ್ ನನಗೆ ಎಕೋ ಆಗ್ತಿದೆ. ಹಾ ಸರ್. ಚೈತ್ರ ಅವರು ಏನು ಮಾಡ್ಕೊಂಡಿದ್ದೀರಾ? ಏನಿಲ್ಲ, ಮನೇಲಿರೋದು. ಮನೇಲಿದ್ದೀರಾ? ಓಕೆ. ಚೈತ್ರ ಅವರು, ತಿಂಡಿ ಆಯ್ತಾ? ಆಯ್ತು. ಏನು ಮಾಡಿದ್ರಿ ಇವತ್ತು? ಹಲೋ, ಏನು ತಿಂಡಿ ಮಾಡಿದ್ರಿ ಚೈತ್ರ ಅವರೇ? ಉಪ್ಪಿಟ್ಟು ಮಾಡಿದ್ವಿ. ನೀವೇ ಮಾಡಿದ್ರಾ? ಹಾ. ಚೈತ್ರ ಅವರೇ, ನಿಮಗೊಂದು ಹೋಗುಟ್ಟು. ಹಾ. ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡುತ್ತಾನೆ, ಏನಿರ್ಬೋದು ಇದು? ಫೋನಾ? ಫೋನ್ ಊರೆಲ್ಲ ಹೋಗಿ ಸುತ್ತಾಡಿ ಬರುತ್ತಾ? ಫೋನ್ ಊರೆಲ್ಲ ಹೋಗಿ ಸುತ್ತಾಡಿ ಬರುತ್ತಾ ಅಂತ ಕೇಳಿದೆ. ಪರವಾಗಿಲ್ಲ ಚೈತ್ರ ಅವರೇ, ನೈಸ್ ಟ್ರೈ. ನೋಡೋಣ ಯಾರಾದರೂ ಉತ್ತರ ಕೊಡ್ತಾರಾ ಅಂತ. ಇಲ್ಲ ಅಂದರೆ ನಾನೇ ಉತ್ತರ ಹೇಳ್ತೇನೆ, ಓಕೆನಾ? ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸೋದಿತ್ತ ಚೈತ್ರ ಮ್ಯಾಮ್? ಇಲ್ಲ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ಎಸ್, ನೋಡೋಣ ಇನ್ನೊಂದು ಸ್ವಲ್ಪ ನಿಮಿಷಗಳಿಂದ ಯಾರಾದರೂ ಇದಕ್ಕೆ ಉತ್ತರ ಕೊಡ್ತಾರಾ ಅಂತ ನೋಡೋಣ. ಎಸ್, ಯಾರಿಗೆಲ್ಲ ಇನ್ನೊಂದು ಕರೆ ಬರ್ತದೆ, ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಮೇಡಮ್, ಆನ್ಸರ್ ಬಂದ್ಬಿಟ್ಟು ಇದು ಪೋಸ್ಟ್ ಕಾರ್ಡ್. ಹಾ, ನೈಸ್ ಆನ್ಸರ್ ಸುಮಲತಾ ಮೇಡಮ್, ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ನೀವೇ ವಿಸ್ತರಣೆ ಮಾಡ್ಕೊಂಡ್ರಾ? ಯೋಚನೆ ಮಾಡ್ತಾ ಇದ್ದೆ, ಕೇಳಿದ್ರಲ್ಲ ಕ್ವಶನ್. ಓಕೆ. ನ್ಯೂಸ್ ಪೇಪರ್ ಅಂತ ಹೇಳ್ತೀವಿ ಬಂತಲ್ಲ, ಹಂಗೆ ಸ್ವಲ್ಪ ಫಾರ್ವರ್ಡ್ ಓದ್ರಿ. ಮೇಡಮ್, ನ್ಯೂಸ್ ಪೇಪರ್ ಅಂದ ಕೂಡಲೇ ಹಾಗೆ ಸ್ವಲ್ಪ ಫಾರ್ವರ್ಡ್ ಓದ್ರಿ ಅಂದೆ. ಹೌದು. ನೈಸ್ ಟ್ರೈ ಸುಮಲತಾ ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಸೊ ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡುತ್ತಾನೆ ಅಂತ ಬಂದರೆ ಪೋಸ್ಟ್ ಕಾರ್ಡ್, ನಮಗೆಲ್ಲರೂ ಗೊತ್ತಿರೋ ಹಾಗೆ ಪೋಸ್ಟ್ ಕಾರ್ಡ್ನ ಎಲ್ಲ ದೇಶದಡಿ ಈಗಲೂ ಕೂಡ ಏನು ಮಾಡ್ತಿದ್ದಾರೆ, ಪೋಸ್ಟ್ ಮಾಡ್ತಾನೆ ಇರ್ತಾರೆ. ಎಂದು ಕರೆ ಬರ್ತಿದೆ, ನೋಡೋಣ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಬಂದು ಕುಬೇರ್ಗೌಡ ಅಂತ ಹೇಳಿ. ಕುಬೇರ್ಗೌಡ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆ. ಏನು ಮಾಡ್ಕೊಂಡಿದ್ದೀರಾ ಸರ್? ನಾವು ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೀವಿ ಮೇಡಮ್. ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೀರಾ? ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸುವಂಥದ್ದಿದೆನಾ? ಇದೆ ಮೇಡಮ್. ನಿನ್ನೆ ನಮ್ಮ ಫ್ರೆಂಡ್ ಒಬ್ರದ್ದು ಬರ್ತ್ಡೇ ಆಗಿತ್ತು. ಓಕೆ. ಕಿರಣ್ ಅಂತಂದ ಹೇಳಿ ಪ್ರಿನ್ಸ್ ಅವಾಜಲ್ಲಿ ಕೆಲಸ ಮಾಡ್ತಾರೆ. ಓಕೆ. ಅವ್ರಿಗೆ ನಿನ್ನೆ ವಿಶ್ ಹ್ಯಾಪಿ ಬರ್ಡೇ ಅಂತ ಹೇಳ್ಬೇಕಾಗಿತ್ತು. ಸರ್, ನೀವು ವಿಶ್ ಮಾಡಿ. ವಿಶ್ ಹ್ಯಾಪಿ ಬರ್ಡೇ ಕಿರಣ್. ನಮ್ಮ ಕಡೆಯಿಂದನೂ ಕಿರಣ್ ಅವ್ರಿಗೆ ಬಿಲೇಟೆಡ್ ವಿಶಸ್, ವಿಶ್ ಹ್ಯಾಪಿ ಬರ್ಡೇ ಕಿರಣ್ ಸರ್. ಓಕೆ, ಥ್ಯಾಂಕ್ ಯು. ಇದೇ ಥರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಎಸ್, ಇವತ್ತಿಂದ ಇದಿಷ್ಟು ವಿಚಾರ ಆಗಿರ್ತಕ್ಕಂಥದ್ದು. ಒಂದು, ನಾವು ಭಾರತೀಯರದ ನಾವು ಹೆಮ್ಮೆ ಪಡುವಂತಹ ವಿಚಾರ ಏನು ಅಂತಂದರೆ ಸೇತುವೆ ಆಗಿರ್ತಕ್ಕಂಥದ್ದು. ಅದು ನಮ್ಮ ಒಂದು ಯಾರು ಇಂಜಿನಿಯರ್ ಆಗಿರ್ತಕ್ಕಂತಹ ಮಾಧವಿ ಲತಾ ಮೇಡಮ್ ಅವರು ಹಾಗೂ ಅವರ ಸಂಗಡಿಗರು ಮಾಡಿರ್ತಕ್ಕಂಥದ್ದು ಒಂದು ಖುಷಿ ಪಡುವಂತಹ ವಿಚಾರ ಆಗಿದೆ. ಇನ್ನೊಂದು ಕರೆ ಬರ್ತದೆ, ನೋಡೋಣ. ನಮಸ್ತೆ ದಾವಣಗೆರೆ.
ಕರೆ ಕಟ್ಟಾಯಿತು. ಸೊ ಒಂದು ನಾವು ಭಾರತೀಯರದ ನಾವು ಹೆಮ್ಮೆ ಪಡುವಂತಹ ವಿಚಾರ ಆಗಿರ್ತಕ್ಕಂಥದ್ದು. ಅದಾದಮೇಲೆ ಯಾರಿಗೆಲ್ಲ ಅಪ್ರೆಂಟಿಸ್ಶಿಪ್ ವರ್ಕ್ ಬೇಕಾಗಿದೆ, ನೀವು 20ನೇ ತಾರೀಕು ಒಳಗೆ ಈ ಅರ್ಜಿನ ಸಲ್ಲಿಸಿ. ಅದಾದಮೇಲೆ 26ಕ್ಕೆ ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಅದಾದಮೇಲೆ ಮತ್ತೆ ಇಂಟ್ರಾಕ್ಟ್ ಎಕ್ಸಾಮ್ಸ್ ಯಾವಾಗಿರುತ್ತೆ ಅಂತ ಅವ್ರು ಇನ್ಫಾರ್ಮ್ ಮಾಡ್ತಾರೆ ನಿಮಗೇನೆ. ಇನ್ನೊಂದು ಕರೆ ಬರ್ತಿದೆ, ನೋಡೋಣ. ನಮಸ್ತೆ ದಾವಣಗೆರೆ. ಓಕೆ, ನಾವು ಇವಾಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಕಾರ್ಯಕ್ರಮ ಮುಗಿಸೋಂತಹ ಸಮಯ ಆಗಿದೆ. ಸೊ ನಾನು ಇವತ್ತು ಒಂದು ಹೇಳಬೇಕು ಅಂದರೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ತುಂಬ ಜನ ತುಂಬ ರೀತಿಯಾಗಿ ಪ್ರೋತ್ಸಾಹನ ನೀಡ್ತಾ ಇದ್ದೀರಾ. ನೀವು ಕರೆ ಮಾಡಿ ನೀವೇ ಒಂಥರ ನನಗೆ ಆ್ಯಕ್ಚುಲಿ ಎನರ್ಜಿ ಬೂಸ್ಟ್ ಕಾರ್ಯಕ್ರಮ ಚೆನ್ನಾಗಿ ಆಗೋದಕ್ಕೆ ಅಂತ. ಸೊ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಕಾರ್ಯಕ್ರಮ ಮುಗಿಸೋ ಸಮಯ ಆಗಿದೆ. ಮತ್ತು ನಾಳೆ ಇದೇ ರೀತಿ ಬಂದು ಸಾಕಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋತೇನೆ. ಧನ್ಯವಾದಗಳು. ನಮಸ್ತೆ ದಾವಣಗೆರೆ.